ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯಲ್ಲಿ ಬಾಂಬ್ ದಾಳಿ, ಜಿಲ್ಲಾಸ್ಪತ್ರೆ ಮೇಲೆ ಸ್ಫೋಟ, ಕಿರುಚಾಡಿದ ರೋಗಿಗಳು, ಬೆಚ್ಚಿ ಬಿದ್ದ ಜನತೆ. ಆದರೆ ಇದು ನಿಜವಾಗಿಯೂ ದಾಳಿಯಾಗಿತ್ತಾ? ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದು ಮಧ್ಯಾಹ್ನ ಏಕಾಏಕಿ ಭಾರೀ ಸದ್ದು, ಕ್ಷಣಾರ್ಧದಲ್ಲಿ ದಟ್ಟ ಹೊಗೆ, ಅದರೊಳಗೆ ಸಿಲುಕಿದ ರೋಗಿಗಳ ಕಿರುಚಾಟ, ಆಂಬ್ಯುಲೆನ್ಸ್ ಸೈರನ್ಗಳ ಗದ್ದಲ, ಇಡೀ ಆಸ್ಪತ್ರೆ ಆವರಣವೇ ರಣರಂಗದಂತೆ ಕಾಣಿಸಿತು. ಭಯೋತ್ಪಾದಕರ ಬಾಂಬ್ ದಾಳಿ ಎನ್ನುವ ಭೀತಿ ಜನರಲ್ಲಿ ಮೂಡಿತು. ರೋಗಿಗಳು, ಸಂಬಂಧಿಕರು ಜೀವ ಉಳಿಸಿಕೊಳ್ಳಲು ಓಡಾಡಿದ ಭಯಾನಕ ದೃಶ್ಯಗಳು ಕಂಡುಬಂದವು. ಕೆಲವರು ರಕ್ತ ಸಿಕ್ತ ಸ್ಥಿತಿಯಲ್ಲಿ ಬಿದ್ದಿದ್ರೆ, ಆಸ್ಪತ್ರೆ ಸಿಬ್ಬಂದಿಗಳು ಗಾಬರಿಯಿಂದ ಏನು ಮಾಡಬೇಕು ಎನ್ನುವುದು ತಿಳಿಯದೆ ಆತಂಕಗೊಂಡ್ರು. ಸೈರನ್ ಮೊಳಗಿಸುತ್ತಾ ಅಗ್ನಿಶಾಮಕ ದಳ, ಎಸ್ಡಿಆರ್ಎಫ್ ತಂಡಗಳು ಸ್ಥಳಕ್ಕೆ ಧಾವನೆ, ಇಡೀ ಪ್ರದೇಶವನ್ನ ಸುತ್ತುವರೆದವು. ಆದರೆ ಎಲ್ಲಾ ದೃಶ್ಯಗಳು ನಿಜವಾದ ದಾಳಿ ಅಲ್ಲ. ಇದು ಟ್ರಯಸ್ ಮಾಕ್ ಡ್ರಿಲ್, ತುರ್ತು ಪರಿಸ್ಥಿತಿಯಲ್ಲಿ ರಕ್ಷಣೆ ಕಾರ್ಯ ಹೇಗಿರಬೇಕು ಎಂಬುದನ್ನು ತೋರಿಸುವ ಅಣುಕು ಪ್ರದರ್ಶನ. ಅಗ್ನಿಶಾಮಕ ದಳದ ಮಾರ್ಗದರ್ಶನದಲ್ಲೇ ರೆಡ್ ಕ್ರಾಸ್, ಸಿವಿಲ್ ಡಿಫೆನ್ಸ್ ಹಾಗೂ ಹೋಮ್ ಗಾರ್ಡ್ಗಳ ಸಹಯೋಗದಲ್ಲಿ ಈ ಡ್ರಿಲ್ ನಡೆಯಿತು. ಸಿಬ್ಬಂದಿಗಳು ಉಸಿರಾಟ ರಕ್ಷಣೆ ಸಾಧನ ಧರಿಸಿ ಹೊಗೆ ತುಂಬಿದ ಕೊಠಡಿಗಳೊಳಗೆ ನುಗ್ಗಿ ರೋಗಿಗಳನ್ನು ರಕ್ಷಿಸುವ ಸಾಹಸ ತೋರಿಸಿದ್ರು. ಗಾಯಗೊಂಡವರನ್ನು ತಕ್ಷಣ ಸ್ಥಳಾಂತರಿಸುವುದು, ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆ ನೀಡುವ ಕಾರ್ಯವನ್ನ ನೈಜವಾಗಿ ಪ್ರದರ್ಶಿಸಿದ್ರು. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ಹೇಳುವಂತೆ, ವಿಪತ್ತು ಸಮಯದಲ್ಲಿ ಗಾಬರಿಗೊಳ್ಳದೆ ಸಮಯ ಪ್ರಜ್ಞೆ ತೋರಿಸುವುದು ಅತ್ಯಂತ ಮುಖ್ಯ. ಜನರಲ್ಲಿ ಜಾಗೃತಿ ಮೂಡಿಸಲು ಈ ಮಾಕ್ ಡ್ರಿಲ್ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಎಲ್ಲರಿಗೂ ನಮಸ್ಕಾರ. ನಾನು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ಅಂತ ಹೇಳಿ. ನನ್ನ ಜೊತೆಲಿ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಕಮಾಂಡೆಂಟ್ ಸಾಹೇಬ್ರು ಇದ್ದಾರೆ, ಉಪ ಕಮಾಂಡೆಂಟ್ ಇದ್ದಾರೆ, ನಂತರ ಎಸ್ಡಿಆರ್ಎಫ್ PSI ಆದಂತ ರವಿ ಅವರು ಇದ್ದಾರೆ. ಇವತ್ತೊಂದು ದಿನ ನಮ್ಮ ಬೆಳಗಾವಿ ಜಿಲ್ಲೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಟ್ರಯಸ್ ಮಾಕ್ ಡ್ರಿಲ್ ಅನ್ನ ಹಮ್ಮಿಕೊಂಡಿದ್ವಿ. ಇದು ಹಮ್ಮಿಕೊಳ್ಳಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಮುಖ್ಯ ಕಚೇರಿಯಿಂದ ಆದೇಶ ಇತ್ತು. ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಗಳಲ್ಲಿ ರೆಡ್ ಕ್ರಾಸ್ ಸಂಸ್ಥೆಗಳ ಸಹಯೋಗದಲ್ಲಿ, ನಂತರ ಸಹ ನಿಗಮ ಮತ್ತು ಸಂಸ್ಥೆಗಳ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಒಂದು ಟ್ರಯಸ್ ಡ್ರಿಲ್ ಅನ್ನ ಮಾಡಬೇಕು ಅನ್ನೋಂಥದ್ದು ಹೇಳಿದ್ರು. ಇದು ಕಾರಣ ಏನಪ್ಪಾ ಅಂದ್ರೆ, ಮುಂದೆ ಯಾವ್ದಾದ್ರು ಒಂದು ವಿಪತ್ತು ಸಂಭವಿಸದಾದಲ್ಲಿ ಯಾವ ಇಲಾಖೆದವರು ಮತ್ತೆ ಜನರ ಒಂದು ಪ್ರಾಣ ರಕ್ಷಣೆ ಮಾಡೋದು, ಆಸ್ತಿ ರಕ್ಷಣೆ ಮಾಡುವಂತದ್ದು, ಮತ್ತೆ ಜನರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಏನ್ ಮಾಡ್ಬೇಕು ಅನ್ನೋಂಥದ್ದು ಇದರ ಉದ್ದೇಶ ಆಗಿತ್ತು. ಹಾಗಾಗಿ ಮುಖ್ಯ ಕಚೇರಿ ಆದೇಶ ತಕ್ಕಂತೆ ಇವತ್ತೊಂದ್ ದಿನ ನಾವು ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್, SDRF ಮತ್ತು ರೆಡ್ ಕ್ರಾಸ್ ಸಂಸ್ಥೆಗಳು, ಎಲ್ಲ ಸಿವಿಲ್ ಡಿಫೆನ್ಸ್ ಎಲ್ಲರೂ ಸೇರ್ಕೊಂಡು ಇವತ್ತೊಂದ್ ದಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಟ್ರಯಸ್ ಮಾಕ್ ಡ್ರಿಲ್ ಅನ್ನ, ಅಣುಕು ಪ್ರದರ್ಶನ ಹಮ್ಮಿಕೊಂಡಿದ್ವಿ. ಇಲ್ಲೇ ನಾವು ಬೆಳಗ್ಗೆನೆ ಬಂದು ಈ ಆಸ್ಪತ್ರೆನ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದೀವಿ. ಎಲ್ಲೇ ನಾವು ಯಾವ ರೀತಿ ಬೆಂಕಿಯನ್ನ ಎಲ್ಲಿ ಅಂದ್ರೆ ಜನರಿಗೂ ತೊಂದರೆ ಆಗಿರ್ಬಾರ್ದು, ಪೇಷಂಟ್ ಗಳಿಗೆ ಅಂತ ಒಂದು ಸ್ಥಳನ ಗುರುತಿಸಿ ಅಲ್ಲಿ ಹೊಗೆ ಬರುವಂತ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಜೊತೆಗೆ ಒಂದು 7-8 ಜನ ಪೇಷಂಟ್ ಗಳನ್ನ ಕ್ರಿಯೇಟ್ ಮಾಡಿದ್ವಿ. ನಂತರ ಡಾಕ್ಟರ್ಗಳು ಏನಪ್ಪಾ ಅಂದ್ರೆ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡ್ಲಿಕ್ಕೆ ಅವ್ರನ್ನ ರೆಡಿ ಮಾಡಿದ್ವಿ. ಆಂಬುಲೆನ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ವಿ, ಫೈರ್ ಡಿಪಾರ್ಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ವಿ, ಹೋಮ್ ಡಿಪಾರ್ಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ವಿ, ಅಂದ್ರೆ ವೆಹಿಕಲ್ ವಿತ್ ಸಿಬ್ಬಂದಿಗಳನ್ನ ರೆಡಿ ಮಾಡ್ಕೊಂಡಿದ್ವಿ. ತದನಂತರ ನಾವು ಸುಮಾರು 4 ಗಂಟೆಗೆ ಈ ಒಂದು ಅಣುಕು ಪ್ರದರ್ಶನ ಪ್ರಾರಂಭಿಸಲಾಯಿತು. ಆಸ್ಪತ್ರೆಯ ಬಲಭಾಗದ ಒಂದು ಕಿಟಕಿಯಲ್ಲಿ ಏನಪ್ಪಾ ಅಂದ್ರೆ ಹೊಗೆ ಬರುವಂತಹ ಸನ್ನಿವೇಶ ಕಾಣುತ್ತೆ. ತತ್ಕ್ಷಣ ಬೆಂಕಿಯಲ್ಲಿ ಅಲ್ಲಿರುವಂತಹ ಪಬ್ಲಿಕ್ ಸಹ ಬೆಂಕಿ ಆಗಿದೆ ಕೂಗ್ತಾ ಇರುವಂತಹ ಸೀನ್ ಕಾಣುತ್ತೆ. ತಕ್ಷಣ ಅಗ್ನಿಶಾಮಕ ಇಲಾಖೆದವರಿಗೆ ಕರೆಯನ್ನು ನೀಡಲಾಗ್ತದೆ. ಅಗ್ನಿಶಾಮಕ ಇಲಾಖೆದವರು ಸುಚಿತವಾಗಿ ವಾಹನ ಸಮೇತ ಬಂದು ಹೋಸನ್ನ ಹಾಕಿ ಆ ಬೆಂಕಿ ಆಗಿರುವಂತಹ ಸ್ಥಳಕ್ಕೆ ನೀರನ್ನು ಸಿಂಪಡಿಸುವ ಮೂಲಕ ಬೆಂಕಿ ಆರಿಸುವಂತ ಕೆಲಸ ಮಾಡ್ತಾರೆ. ಅದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ
SDRF ತಂಡ ಬರುತ್ತೆ ಹಾಗೂ ಅಗ್ನಿಶಾಮಕ ಇಲಾಖೆಯವರು ಈ ಬ್ರೀದಿಂಗ್ ಅಪಟಸ್ ಉಸಿರಾಟದ ಸಲಕರಣೆಯನ್ನು ಹಾಕೊಂಡು ಹೊಗೆ ತುಂಬಿರುವಂತಹ ಕೊಠಡಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಪ್ರಜ್ಞೆ ತಪ್ಪಿರುವಂತಹ ಪೇಷಂಟ್ ಗಳನ್ನ ತೆಗೆದುಕೊಂಡು ಬರುವಂತ ಕೆಲಸ ಅವ್ರು ಮಾಡ್ತಾರೆ. ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಈ ಭಯೋತ್ಪಾದಕರು ಒಂದು ಬಾಂಬ್ ಅಟ್ಯಾಕ್ ಮಾಡಿದಾಗ ಈ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಸಹ ಅದನ್ನ ಪಟಾಕಿ ಅಟೋಮ್ ಬಾಂಬ್ ಹೊಡೆಯುವ ಮೂಲಕ ಒಂದು ಬಾಂಬಿನ ಸೌಂಡ್ ಕೇಳುವ ಹಾಗೆ ಪಟಾಕಿನ ಹಾರಿಸಿ ಅಲ್ಲಿರುವಂತಹ ಒಂದು 7-8 ಜನ ಕೊಲಾಪ್ಸ್ ಆಗಿ ಬೀಳ್ತಾರೆ. ಅವ್ರನ್ನೂ ಸಹ ಏನಪ್ಪಾ ಅಂದ್ರೆ ರಕ್ಷಣೆ ಮಾಡಿ ತತ್ಕ್ಷಣ 1 ಬಿಟ್ಟು 3 ಆಂಬುಲೆನ್ಸ್ ಗಳನ್ನ ಸಹ ನಾವು ಈ ಒಂದು ಅಣುಕು ಬಳಸ್ಕೊಂಡಿದ್ವಿ. ಯಾವ ರೀತಿ ಆಂಬುಲೆನ್ಸ್ ಬರ್ತದೆ, ಜೊತೆಗೆ ಟ್ರಯಾಜ್ ಪ್ರಥಮ ಚಿಕಿತ್ಸೆಯನ್ನ ಆಸ್ಪತ್ರೆ ಸಿಬ್ಬಂದಿ ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಮೈನರ್ ಇಂಜುರಿಗೆ ಬ್ಯಾಂಡೇಜ್ ಹಚ್ಚಿದ್ರೆ, ಸೀರಿಯಸ್ ಇಂಜುರಿ ಆದಂತವ್ರನ್ನ ತತ್ಕ್ಷಣ ತುರ್ತು ಚಿಕಿತ್ಸೆ ನೀಡಬೇಕಾಗಿರೋದ್ರಿಂದ ಆಂಬುಲೆನ್ಸ್ ಹಾಕಿ ಶಿಫ್ಟ್ ಟು ಅನದರ್ ಹಾಸ್ಪಿಟಲ್ಗೆ ಕಳಿಸುವಂತ ವ್ಯವಸ್ಥೆ ಆಂಬುಲೆನ್ಸ್ ಮೂಲಕ ಮಾಡಲಾಯಿತು. ಸುಮಾರು ಒಂದು 8 ರಿಂದ 10 ಪೇಷಂಟ್ ಗಳನ್ನ ನಾವು 3 ಆಂಬುಲೆನ್ಸ್ ನಲ್ಲಿ ಸೀರಿಯಸ್ ಇರೋದ್ರಿಂದ ಬೇರೆ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಮಾಡಿರ್ತೀವಿ. ಇದರಿಂದ ಏನಪ್ಪಾ ಅಂತಂದ್ರೆ ಜನರು ಮುಂಜಾಗ್ರತೆ ಆದಾಗ ಏನ್ ಮಾಡಬೇಕು, ಪ್ಯಾನಿಕ್ ಆಗಬಾರ್ದು. ಆದಾಗ ಯಾವ ಇಲಾಖೆಗಳು ಯಾವ ರೀತಿ ತಮ್ಮ ಕೈ ಜೋಡಿಸಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತವೆ, ಜೀವದ ಹಂಗ ತೊರೆದು ಕೆಲಸ ಮಾಡ್ತವೆ ಅನ್ನುವಂಥದ್ದು ತೋರಿಸುವಂತದ್ದು. ಫಸ್ಟ್ ಆಫ್ ಆಲ್ ಜನರ ಪ್ರಾಣ ರಕ್ಷಣೆ, ಆಸ್ತಿ ಪಾಸ್ತಿ ರಕ್ಷಣೆ, ಜೊತೆಗೆ ಈ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ ಇವತ್ತಿನ ಟ್ರಯಲ್ಸ್ ಮಾಕ್ ಡ್ರಿಲ್ ಉದ್ದೇಶವಾಗಿತ್ತು. ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ತಮಗೆ ನಮಸ್ಕಾರ. ಥ್ಯಾಂಕ್ ಯು. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.